ಇವತ್ತು ನಮ್ಮ ಪ್ರಭಾಕರ್ ಅವರು ಏನ್ ತೋರಿಸ್ತಾರೆ ಟಿವಿ ಫೈನಲ್ ನೋಡ್ತಾ ಇರ್ತೀವಿ. ಮಾಲಿನ್ಯ ವಿಚಾರ ಬಂದಾಗ ನಮ್ಮ ಪತ್ರಿಕೆ ಏನ್ ಬರೀತಾರೆ ಅಂತ ನೋಡ್ತಾ ಇರ್ತೀವಿ. ಏನಾದ್ರು ಒಂದು ಸರ್ಕಾರಿ ಕೆಲಸ, ಒಂದು ಕುಡಿಯ ನೀರು, ಒಂದು ರಸ್ತೆನೋ ಏನೋ ಒಂದು ಆಗ್ಬೇಕಾದ್ರೆ ಯಾರಾದ್ರೂ ಒಂದು ಪತ್ರಕರ್ತರು ಅದ್ರ ಬಗ್ಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ಕೂಡ ಜವಾಬ್ದಾರಿ ವಹಿಸ್ಕೊಳ್ತೀವಿ. ಪತ್ರಿಕೆ ನೋಡ್ತಾ ಇರ್ತೀವಲ್ಲ ನಾವು, ಅದನ್ನ ನೋಡಿದ ತಕ್ಷಣ ಪಿ ಎ ಫೋನ್ ಮಾಡಿದ್ರೆ ಏನು ಬರೋದಲ್ಲಪ್ಪ, ಅದನ್ನೇನ್ ನೋಡೋ ಹೋಗಿ ಅಲ್ಲೇನು ಆಗಲ್ಲ, ನೀರು ಅಲ್ಲಿ ಅಲ್ಲಿ ಹೋಗಿ ನೋಡೋ, ಅದನ್ನ ಕೋರಿ ಬಿಡ್ಕೊಂಡ್ಬಿಡೋದಂತೆ, ಹೋಗಿ ನೋಡುವ ಅಲ್ಲಿ ಅಂತಕ್ಕಂಥದ್ದನ್ನ. ಅಂದ್ರೆ ನೀವು ಕೂಡ ನಮ್ಮನ್ನ ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಬಹಳ ಜವಾಬ್ದಾರಿ ಮಾಡ್ತಾ ಇದ್ದೀರಾ. ತಪ್ಪಂತ ಹೇಳ್ತಕ್ಕಂಥದ್ದಲ್ಲ, ಬರೀ ಹೊಗಳ್ತಕ್ಕಂಥದ್ದೆಲ್ಲ ಹೊಗಳಿದಾಗ ನಮ್ಗೆ ಬೇಜಾರಾಗೋದು. ನಮ್ಗೆ ನೀವೆಲ್ಲ ಸರಿ ಇಲ್ಲ ಅಂತ ನಮ್ಗೆ ಖುಷಿ ಆಗುತ್ತೆ. ಹೊಗಳಿದಾಗ ನಮ್ಗೆ ಈಗಿನ ಒಂದು ನಮಗೂ ಇರಿಸು ಏನೋ ನೀವು ಹೊಗಳ್ತಾರೆ ಅಂತ, ನೀವು ಸರಿ ಇಲ್ಲಪ್ಪ ಸರಿ ಮಾಡುವಂತ ಬಂದಾಗ ನಮ್ಗೆ ಸಂತೋಷ ಆಗ್ತದೆ. ಅದರಿಂದ ಎಲ್ಲ ರಂಗದಲ್ಲೂ ಕೂಡ ವಿಭಿನ್ನವಾದಂತಹ ಜನಗಳಿದ್ದಾರೆ, ಅದನ್ನು ನಾವು ದೂಷಣೆ ಮಾಡಕ್ಕೆ ಆಗೋದಿಲ್ಲ. ಅವರವರ ಅಭಿಪ್ರಾಯಕ್ಕೆ ಬಿಟ್ಟಂತ ವಿಚಾರಗಳು. ಅದಕ್ಕೆ ಇವತ್ತು ಪತ್ರಿಕಾ ಧರ್ಮ, ಅದರಲ್ಲೂ ಪತ್ರಿಕಾ ಮೌಲ್ಯ ಬಹಳ ದೊಡ್ಡದು. ಇವತ್ತು ನಾವು ಡಿವಿಜಿ ಅವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊತೀವಿ. ನಿಮ್ಮನ್ನೆಲ್ಲ ಒಂದು ಸಂಘಟನೆ ಅಡಿಯಲ್ಲಿ ತಂದು ನಿಮಗೆ ಒಂದು ಜವಾಬ್ದಾರಿ ಜೊತೆಗೆ ನಿಮ್ಮ ಹಕ್ಕನ್ನು ಕೂಡ ಕೇಳ್ತಕ್ಕಂಥ ಶಕ್ತಿ ಕೊಟ್ಟಂತವರು ಡಿವಿಜಿ ಅವರು. ನಾವು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ. ಡಿವಿಜಿ ಅವರು ಈ ಪತ್ರಿಕೆಯವ್ರನ್ನ ಸೇರಿಸಿ ನೀವು ಕೂಡ ನೀವು ಮನುಷ್ಯನ ಬದುಕಿಗೆ ನಿಮ್ಮ ಹಕ್ಕು ಕೂಡ ನೀವು ಕೇಳಬೇಕು ಅಂತಕ್ಕಂಥದ್ದನ್ನ ತೋರಿಸಿದಂತವರು ಡಿವಿಜಿ ಅವರು. ಇವತ್ತು ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಬಹಳ ಸಂತೋಷ ಆಯ್ತು. ಅವರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಪ್ರಶಸ್ತಿಗೆ ನೀವು ಕಳೆದ ಬಾರಿ ಅಜಿತ್ ಹನುಮಂತನ್ ಅವರನ್ನ ಆಯ್ಕೆ ಮಾಡಿದ್ರಿ. ಕಳೆದ ಬಾರಿ ಸುವರ್ಣ ಟಿವಿ. ಇವತ್ತು ನಮ್ಮವರನ್ನ ನೀವು ಆಯ್ಕೆ ಮಾಡಿದ್ರೆ, ರಮಾಕಾಂತ್ ಅವರನ್ನ ಆಯ್ಕೆ ಮಾಡಿದ್ರೆ ಬಹಳ ಸಂತೋಷದಿಂದ ನಾನು ಈ ಪ್ರಶಸ್ತಿಯನ್ನ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ರಂಗನಾಥ ಸ್ವಾಮಿಯ ಆಶೀರ್ವಾದದೊಂದಿಗೆ ನಾವು ಅವರಿಗೆ ಸಲ್ಲಿಸಿದ್ದೇವೆ. ಅವರಿಗೆ ಕೆಂಪೇಗೌಡ ಪ್ರಶಸ್ತಿ ಅಂದ್ರೆ ಅದೊಂದು ಉತ್ತಮವಾದ ಪ್ರಶಸ್ತಿ. ಕೆಂಪೇಗೌಡರಿಗೆ ಏನಾದ್ರು ಇವತ್ತು ಆ ಹೆಸರು ಬರ್ಬೇಕು ಅಂತಂದ್ರೆ ರೇವಣ್ಣ ಕಾರಣ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಅವರು ಒಂದು ಕೆಂಪೇಗೌಡ ಕಬಡ್ಡಿ ತಂಡವನ್ನ ಕಟ್ಕೊಂಡು ಬಹುಶಃ ಕೆಂಪೇಗೌಡರ ಹೆಸರನ್ನ ಬೆಂಗಳೂರು ಗಂಟೆ ಆ ಸಂದರ್ಭದಲ್ಲೇ ಬಾಗಿಲಿನ ಕರ್ಕೊಂಡಂತವರು ಸನ್ಮಾನ್ಯ ರೇವಣ್ಣ ಅವರು ಅಂತಕ್ಕಂಥದ್ದು ಕೂಡ ನಾವು ಹೇಳ್ಬೋದು. ಹಳೆ ಅವ್ರ ಟೀಮ್ ಇತ್ತು ಕೆಂಪೇಗೌಡ ಕಬಡ್ಡಿ ತಂಡ, ಅದು ಬಹಳ ಹೆಸರುವಾಸಿಯಾಗಿ ಕಾರಣವನ್ನೇ ಬಹಳ ಹೆಸರನ್ನ ಹೊಂದಿರತಕ್ಕಂಥ ತಂಡ. ನಮ್ಮ ಕೆಂಪೇಗೌಡರು ಮಾಡಿ ಕೆಂಪೇಗೌಡರ ಬೆಂಗಳೂರು ಕರ್ಕೊಂಡು ಹೋದ್ರು ಸನ್ಮಾನ್ಯ ರೇವಣ್ಣ ಅವರು ಅಂತಕ್ಕಂಥದ್ದು ಕೂಡ. ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಂಖ್ಯೆ ಜಾಸ್ತಿ ಆಗುವುದು ಗುಣಮಟ್ಟ ಕೂಡ ಜಾಸ್ತಿ ಆಗಬೇಕೆನ್ನುವುದರ ಸೂಚನೆ ಆಗಬೇಕು. ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಆಯ್ತು, ಕ್ವಾಲಿಟಿ ಕಡಿಮೆ ಆಯ್ತು ಅಂತ ಅರ್ಥ. ಇವತ್ತಿನ ಈ ಕಾಲಘಟ್ಟದ ಸಮಸ್ಯೆ ನೋಡ್ತಿರೋದೇನು ಅಂತ ಹೇಳಿದ್ರೆ, ಗುಣಮಟ್ಟ ಕುಸಿತಾ ಇದೆಯಾ? ವೈರಲ್ ಸುದ್ದಿ ಹಿಂದೆ ಬಿಡ್ತಾ ಇದೀವ ನಾವು. ಗ್ರೂಪ್ ಅಲ್ಲಿ ಬಂದಿದ್ದೆಲ್ಲ ಸುದ್ದಿನ, ಅದನ್ನ ನಮ್ಗೆ ಯಾವ್ದು ಬೇಕು, ಜನರಿಗೆ ಯಾವ್ದು ಬೇಕು, ನಾನೇನು ಕೊಡ್ಬೇಕು? ಒಂದು ಫಾರ್ವರ್ಡ್ ನ್ಯೂಸ್, ಅದಕ್ಕೊಂದು ಬೈಲೈನ್ ಚೇಂಜ್ ಮಾಡ್ಕೊಳ್ಳೋದು, ಗ್ರೂಪ್ ಅಲ್ಲಿ ಬಂದಿದ್ದನ್ನ ಫಾರ್ವರ್ಡ್ ಮಾಡೋದು, ಅದೇ ಸುದ್ದಿ ಹಾಕ್ಬಿಟ್ರೆ ಒಬ್ಬ ಪತ್ರಕರ್ತ ಅವನ ಕೂದಲೇ ಅವನ ಪತ್ರಿಕೋದ್ಯಮ ಸತ್ತೋಗುತ್ತೆ. ಹೊರಗಡೆ ಅವನ ಕೂದಲೇ ಸತ್ತೋಗಿರ್ತಾನೆ. ಕಾರ್ಯ ನಿರತ ಬದಲು ಅವನೇನ್ ಮಾಡ್ಬಿಡ್ತಾನೆ, ಯಾವ್ದೋ ಬರುತ್ತೆ ಒಂದು ಸೋರ್ಸ್ ಡಿಸ್ಟ್ರಿಕ್ಟ್ ಬಂದಾಗ ಅದನ್ನ ಫಾರ್ವರ್ಡ್ ಮಾಡ್ಕೊಂಡು ಮಾಡ್ತಾ ಕೂತ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇದಾಗಬಾರದು. ಮಾಗಡಿಯಂತ ನೆಲದಿಂದ, ಒಂದು ಬೆಂಗಳೂರು ಕಟ್ಟದಂತಹ ನೆಲದಿಂದ, ದೊಡ್ಡ ಮಟ್ಟದ ಒಂದು ರಾಜಧಾನಿ ಕಟ್ಟದಂತಹ ನೆಲದಿಂದ ಮತ್ತೆ ಮತ್ತೆ ರಾಜ್ಯವನ್ನ ಇನ್ನು ಉನ್ನತ ಮಟ್ಟಕ್ಕೆ ಕಟ್ಟುವ ನಿಟ್ಟಿನಲ್ಲಿ ನಮ್ಗೆ ಇಲ್ಲಿಂದ ಜೋರಾಗಿ ಕೆಲಸ ಬರಬೇಕು. ಅದು ಯಾರಿಂದ ಸಾಧ್ಯ ಅಂದ್ರೆ ಪತ್ರಕರ್ತರಿಂದ ಸಾಧ್ಯ. ಇನ್ನೊಬ್ರು ಹೇಳ್ತಾ ಇದ್ರು ಹಾಗೆ, ಒಂದೇನೋ ಒಂದು ಊರಲ್ಲಿ ಒಂದು ಬಸ್ ಬಂತು ಅಂದ್ರೆ, ಒಂದು ಕೆರೆ ಆಯ್ತು ಅಂತ ಹೇಳಿದ್ರೆ, ಒಂದು ಯಾವ್ದೋ ಕಾಮಗಾರಿ ಆಯ್ತು ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವ್ದೋ ಒಂದು ಪತ್ರಕರ್ತನ ಶ್ರಮ ಇರುತ್ತೆ, ಕೆಲಸ ಇರುತ್ತೆ ಅಂತ ಹೇಳಿ ಆ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಇಂಥ ಪ್ರಶಸ್ತಿ ನನಗೇನ್ ಕೊಟ್ಟಿದ್ದಾರೆ, ಕೆಂಪೇಗೌಡ ಪ್ರಶಸ್ತಿ, ಬಹಳ ಆಭಾರಿ ನಾನು ಇದಕ್ಕೆ. ಅದು ಕೆಂಪೇಗೌಡರ ನೆಲದಲ್ಲಿ ನಿಂತುಕೊಂಡು ಅವರ ಪ್ರಶಸ್ತಿ ಸ್ವೀಕರಿಸಿ ರಂಗನಾಥ ಸ್ವಾಮಿಯ ಕ್ಷೇತ್ರ ಪಾಲಕರಲ್ಲಿ, ಇನ್ನೊಂದ್ ಕಡೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಾಲಕೃಷ್ಣ ಅವರು ಇಲ್ಲಿದ್ದಾರೆ. ಅನೇಕ ನಿಮ್ಮ ಕೆಲಸಗಳು ನೆರವಾಗಿದ್ದಾರೆ. ಅವರು ನೆರವಾಗಿದ್ದಾರೆ ಅಂತ ಮಾತ್ರಕ್ಕೆ ಬಾಲಕೃಷ್ಣ ಅವರನ್ನ ಟೀಕೆ ಮಾಡೋದು ಬಿಡಬೇಡಿ. ಅವ್ರು ಸರಿಯಾಗಿ ಕೆಲಸ ಮಾಡದೇ ಇದ್ದಾರೆ. ಮೊನ್ನೆ ಹೀಗೆ ಬರ್ತ್ಡೇ ಪ್ರೋಗ್ರಾಮ್ ವೈರಲ್ ಆಗಿತ್ತು. ಬಾಲಕೃಷ್ಣ ಎಲ್ಲ ಊಟಕ್ಕೆ ಸೇರಿದ್ವಿ, ನಾವು ಎಲ್ಲ ಊಟಕ್ಕೆ ಸೇರಿದ್ವಿ, ಈ ಜೊತೆಲಿದ್ದವ್ರು ಯಾರು ಕೇಳಿ ಊಟಕ್ಕೆ ಸೇರಿದ್ವಿ ಇಲ್ಲ. ನಾನು ನಿರ್ವಹಣೆ ಕೇಳ್ತಾ ಇದ್ದೆ. ಮಾತ್ರ ಬಾಲಕೃಷ್ಣ ಅವರು ಏನು ಸೇರಿದ್ರು ಊಟಕ್ಕೆ ಅಂತ ಕೇಳಿದ್ರೆ ಬರ್ತ್ಡೇ ಇರುತ್ತೆ ಅವರು. ಹೌದಾ, ಹೋದ ವರ್ಷ ಅಂತ ಕೇಳಿದ್ರು. ಹೋದ ವರ್ಷದ ಬರ್ತ್ಡೇಗೂ ಈ ವರ್ಷದ ಬರ್ತ್ಡೇಗೂ ಒಂದಷ್ಟು ವ್ಯತ್ಯಾಸಗಳಿದೆ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ನಾವು ಪ್ರಶ್ನೆ ಮಾಡೋದು ಕಳೆದುಕೊಂಡ ಮರುದಿನವೇ ಪತ್ರಿಕೋದ್ಯಮದ ನಾವು ಓದಾಡಬಹುದು. ಕ್ರೆಡಿಬಿಲಿಟಿ ಇರುವಂತ ಹೇಳಿದ್ರು.
ವಿಶ್ವಾಸಾರ್ಹತೆ. ನಾನು ಯಾವುದೇ ಸುದ್ದಿಯನ್ನ 2-3 ಬಾರಿ ಒಂಥರ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ. ಇದು ನಿಜಾನ, ಇದು ನಿಜಾನ. ಏನಾಗ್ತಿದೆ ಇವತ್ತಿಗೆ ಒಂದು ಯಾವುದೋ ಪ್ರಧಾನವಾಗಿ ಯಾವುದೋ ಒಂದು ದೊಡ್ಡ ಪತ್ರಕರ್ತ ಏನೋ ಒಂದು ಸುದ್ದಿ ಕೊಟ್ಟು ಅವ್ರಿಗೆ ಏನೋ ಆಯಾಮ ಇರುತ್ತೆ, ಅವ್ರದ್ದೇ ಸ್ಟಾರ್ಟಿಂಗ್ ಏನೋ ಒಂದಷ್ಟು ವಿಷಯಗಳಿರ್ತವೆ. ಮುಂದಕ್ಕೆ ಸಂದರ್ಭಗಳಲ್ಲಿ ಅದು ಪಾಲ್ಗೊಳ್ಳೋದೇ ಜಾಸ್ತಿ. ನಾನು 3-4 ಸಲ ಕ್ರಾಸ್ ಚೆಕ್ ಮಾಡ್ಕೊಂಡೆ ಒಂದು ವಿಷಯ ಹೇಳೋದು, ಸರ್ಚ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ ನನ್ನ ಕೈನಲ್ಲಿ ಇದೆ, ನಾನಂತೂ ಯಾವ ಸುದ್ದಿನೂ ಓದಕ್ಕೆ ಹೋಗೋದು.